ಲೈವ್ ಆಗಿ ನೋಡುವ ಪ್ರೀತಿಯುಳ್ಳ ಸಹೋದರ ಸಹೋದರಿಗಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಹ್ಯಾಪಿ ಗುಡ್ ಫ್ರೈಡೆ. ಈಗ ಪ್ರಾರ್ಥಿಸುವ. ಪ್ರೀತಿಯುಳ್ಳ ಯೇಸುವೆ, ಈ ಸಮಯದಲ್ಲಪ್ಪ ನಿಮ್ಮ ಪಾದದಲ್ಲಿ ತಂದಿದ್ದೇವೆ ಸ್ವಾಮಿ. ಈ ದಿನದಲ್ಲಪ್ಪ ನೀನು ಒಂದೇರೆ ಈ ದಿನದಲ್ಲಿ ಶಿಲುಬೆ ಏರಿದ ದಿನವಾಗಿದೆ ಸ್ವಾಮಿ. ಹೌದಪ್ಪ, ಎಲ್ಲರೂ ಅದನ್ನು ನೆನೆಸಿ ಅದರಂತೆ ಬಾಳಲು ಕೃಪೆ ಅನುಗ್ರಹಿಸಿಕೊಳ್ಳಬೇಕಾಗಿ ಬೇಡುತ್ತೇನಪ್ಪ. ಹೌದು ಸ್ವಾಮಿ, ಈ ಸಮಯದಲ್ಲಿ ನಾವು ಏನೇನು ಬೇಡುತ್ತೇವೋ ಅದನ್ನು ಕೊಡುವ ದೇವನು ನೀನೊಬ್ಬನೇ ಅಪ್ಪ. ನಮಗಾಗಿ ಪಾಡುಪಟ್ಟ ದೇವನು ನೀನೊಬ್ಬನೇ ಸ್ವಾಮಿ. ನೀನು ಉತ್ತರವನ್ನು ದಯಪಾಲಿಸುವ ದೇವನಾಗಿದ್ದೀಯ ಸ್ವಾಮಿ. ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆಯೇ, ಆಮೇಲೆ. ಈಗ ಒಂದು ಹಾಡನ್ನು ಹಾಡ್ತೇನೆ. காக்கும் கரங்கள் உண்டெனக்கு காத்திடுவா கருணையாலே. காக்கும் கரங்கள் உண்டெனக்கு காத்திடுவா கருணையாலே. அல்லேலூயா பாடி பாடி அலைகளை நான் தாண்டிடுவேன். அல்லேலூயா பாடி பாடி அலைகளை நான் தாண்டிடுவேன். நம்புவேன் இயேசுவை, நம்புவேன் இயேசுவை, நம்புவேன் இயேசுவை, நம்புவேன் இயேசுவே. கண்மலைகள் பெருக்கும்படியா கர்த்தர் என்னை கடம் பிடித்தார். கண்மலைகள் பெருக்கும்படியால் கர்த்தர் என்னை கரம் பிடித்தார். காத்திருந்து பலனடைந்து கழுகு போலே எழுந்திடுவேன். காத்திருந்து பலனடைந்து கழுகு போலே எழுந்திடுவேன். நம்புவேன் இயேசுவை, நம்புவேன் இயேசுவை, நம்புவேன் இயேசுவை, நம்புவேன் இயேசுவே. நிந்தனைகள் போராட்டம் வந்தும் நீதியின் தேவன் காத்தினாரே. நிந்தனைகள் போராட்டம் வந்தோ நீதியின் தேவன் காத்தினாரே. நேசக்கோடி என்னில் பறக்க நேசரோடு ஜீவித்திடுவேன். நேசக்கோடி என்னில் பறக்க நேசரோடு ஜீவித்திடுவேன். நம்புவேன் இயேசுவை, நம்புவேன் இயேசுவை, நம்புவேன் இயேசுவை, நம்புவேன் ಯೇಸುವೇ. ಈಗ ವಾಕ್ಯದ ಮೂಲಕ ಧ್ಯಾನಿಸುವ. ಯೆಶಾಯ 53:7. ಆತನು ಬಾಯಿ ತೆರೆಯಲೇ ಇಲ್ಲ ಅಂತ ಈ ವಾಕ್ಯ ಹೇಳ್ತದೆ ಪ್ರಿಯರೇ. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲೇ ಇಲ್ಲ. ಕಾರಣವೇನು? ಆತನು ನಮಗಾಗಿ ಮೌನವಾಗಿದ್ದನು ಪ್ರಿಯರೇ. ಏಕೆಂದರೆ ನಾವು ಮಾಡಿದ ಅಕ್ರಮಗಳು, ನಮ್ಮ ಪಾಪಗಳನ್ನು ಆತನು ಸಹಿಸಲು, ಆತನು ಕುರಿಯನ್ನು ಹೇಗೆ ತೆಗೆದುಕೊಂಡು ಹೋದರೋ ಆ ವಾಕ್ಯದಲ್ಲಿ ಓದುವಾಗ, ಮಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು. ಕುರಿ ಹೇಗಿರುತ್ತದೆ? ಮೌನವಾಗಿರುತ್ತದೆ. ಅದು ಬಾಯನ್ನು ತೆರೆಯುವುದಿಲ್ಲ. ಕುರಿ ಒಂದು ದೇವರಿಗೆ ಹೋಲಿಕೆ ಪಟ್ಟಿದೆ. ಹೌದು ಪ್ರಿಯರೇ, ಯೇಸು ಸ್ವಾಮಿಯ ಕುರಿಯಂತೆ ಮೌನವಾಗಿದ್ದಂತೆ, ಬಾಯಿ ತೆರೆಯಲೇ ಇಲ್ಲ ಅಂತೆ. ಕೆಲವರನ್ನು ನೋಡುವಾಗ ಏನಾದರೂ ಹೇಳಿದ್ರೆ ಬಾಯಿ ತೆಗೆದು ಕಿಸ್ತಾರೆ ಅವರೆಲ್ಲ. ಆದರೆ ನಮ್ಮ ದೇವಾದಿ ದೇವನು ಅವನ್ನ ಎಳ್ಕೊಂಡು ಹೋಗುವಾಗಲೂ ಸಹ ಆತನು ಬಾಯಿ ತೆರೆಯಲೇ ಇಲ್ಲ.
ಹೌದು ಪ್ರಿಯರೇ, ನಾವು ಆ ರೀತಿಯಲ್ಲಿ ಇರುವಾಗ ದೇವರ ಗುಣವು ನಮ್ಮಲ್ಲಿ ಬರುತ್ತದೆ ಪ್ರಿಯರೇ. ಹೌದು, ಈ ವಾಕ್ಯ ಹೇಳ್ತೈತೆ, ಆತನು ಮಧ್ಯಾಸನಕ್ಕೆ ಒಯ್ಯಲ್ಪಡುವ ಹಾಗೆ. ಮಧ್ಯಾಸನಕ್ಕೆ ಇದು ಒಂದು ಕುರಿಯನ್ನು ಕುಯ್ಯಲು ಕರೆದುಕೊಂಡು ಹೋಗುವಾಗ ಅದು ಏನು ಮಾಡ್ತದಂತೆ, ಅದು ಮೌನವಾಗಿ ಹೋಗ್ತದಂತೆ. ಹೌದು, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಸಹ ಈ ದಿನದಲ್ಲಿ ಈ ಮೌನವಾಗಿ ಶಿಲುಬೆಗೆ ಹೊರಲು ಹೋದನು ಪ್ರಿಯರೇ. ಅದು ದೇವರ ಲೋಕವಾಗಿತ್ತು ಪ್ರಿಯರೇ. ಹೌದು ಪ್ರಿಯರೇ, ಈ ವಾಕ್ಯವನ್ನು ನಾವು ಓದುವಾಗ ನಾವು ಸಹ ಅನೇಕ ದಿನಗಳಲ್ಲಿ ಬಾಯಿ ತೆರೆದು ಮಾತನಾಡುತ್ತೇವೆ ಪ್ರಿಯರೇ. ಆದರೆ ನಮ್ಮ ದೇವಾದಿ ದೇವನು, ನಮ್ಮ ಕರ್ತಾದಿ ಕರ್ತನು ಸಾಯಿಸಲು ಬಲಿ ಕೊಡಲು ಹೋಗುವಾಗ ಮೌನವಾಗಿದ್ದನಂತೆ. ಹೌದು, ಈ ವಾಕ್ಯ ಹೇಳ್ತದೆ, ಅದೇ ಪಾಪಗೂ ಅದರ ಮೌನವಾಗಿರಲು ಕಾರಣವೇನೆಂದರೆ ಆದಿಯಲ್ಲಿ ಪಾಪ ಉಂಟಾಯಿತು. ಈ ರೀತಿಯಲ್ಲಿ ಪಾಪ ಉಂಟಾದಾಗ ಲೋಕಕ್ಕೆ ಶಾಪ ಬಂತು ಪ್ರಿಯರೇ. ಹೌದು, ಆದಿಕಾಂಡವನ್ನು ನಾನು ನೋಡುವಾಗ ಆದಿಕಾಂಡ 6:5 ನೋಡುವಾಗ ಈ ವಾಕ್ಯ ಏನಂತದೆ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀದು ಕೆಟ್ಟದಾಗಿದ್ದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟನು. ಹೌದು ಪ್ರಿಯರೇ, ಆತನು ಪಶ್ಚಾತ್ತಾಪ ಪಟ್ಟನಂತೆ. ದೇವಾದಿ ದೇವನು ಈ ಜನರ ಕೆಟ್ಟತನವನ್ನು ನೋಡಿ, ಆದಿಯಲ್ಲೇ ದೇವರು ಆ ಮನುಷ್ಯರ ಪಾಪವನ್ನು ನೋಡಿ ತಾನು ಉಂಟು ಮಾಡಿದ ಜನರು ಈ ರೀತಿಯಾಗಿ ಕೆಟ್ಟ ದಾರಿಗೆ ಹೋಗ್ತಿದ್ದಾರಲ್ಲ ಅಂತ ನೋಡಿ ಆತನು ಏನ್ ಮಾಡಿದಂತೆ, ಪಶ್ಚಾತ್ತಾಪ ಪಟ್ಟು ಅದಕ್ಕಾಗಿ ಆ ದೇವಾದಿ ದೇವನು ಒಂದು ಕುಮಾರನನ್ನು ಲೋಕಕ್ಕೆ ಕಳುಹಿಸಬೇಕೆಂದು ಆ ಕುಮಾರನನ್ನು ಕಳುಹಿಸಿ ಆ ಬಾಧೆಯನ್ನು ಅನುಭವಿಸಲು ಬಿಟ್ಟನು ಪ್ರಿಯರೇ. ಹೌದು ಪ್ರಿಯರೇ, ಆತನು ನೀತಿವಂತನಾಗಿದ್ದನು ಪ್ರಿಯರೇ. ಆದರೂ ನಮ್ಮ ಪಾಪಕ್ಕಾಗಿ ಯಾರು ಬಲಿಯಾಗಬೇಕು? ಕಳೆದ ಕಾಲದಲ್ಲಿ ಹಳೆ ಕಾಲದಲ್ಲಿ ನೋಡುವಾಗ, ಮೋಶೆಯ ಕಾಲದಲ್ಲಿ ನೋಡುವಾಗ ಎಲ್ಲ ಬಲಿಗಳನ್ನು ಅರ್ಪಿಸುತ್ತಿದ್ದರು. ದಹನ ಬಲಿ ಅಂತ ಅರ್ಪಿಸಿದ್ದರು, ಸರ್ವಾಂಗ ಹೋಮ ಬಲಿಯನ್ನು ಅದು ಅರ್ಪಿಸಿದರು. ಎಲ್ಲ ಒಂದೊಂದು ಕುರಿನ, ಆಡನ, ಮಾಡನ ಎಲ್ಲ ತಂದು ಅವರು ಬಲಿಗಳನ್ನು ಅರ್ಪಿಸುತ್ತಿದ್ದರು. ಅದು ಆಗೋದು ಬೇಡ ಅಂತ ನೀವು ಹೊಸ ಒಡಂಬಡಿಕೆಯಲ್ಲಿ ಆತನು ಕುಮಾರನಾಗಿ ಬಂದನು. ಯೇಸು ಕ್ರಿಸ್ತು ಕುಮಾರನಾಗಿ ಕಳುಹಿಸಲ್ಪಟ್ಟನು. ಹೌದು ಪ್ರಿಯರೇ, ಅದು ಆತನು ಬಂದದ್ದು ಏತಕ್ಕಾಗಿ? ನಮಗಾಗಿ ಆತನು ಬಂದನು ಪ್ರಿಯರೇ. ಬಂದು ಏನಾಯ್ತು? ಆತನು ಜಜ್ಜಲ್ಪಟ್ಟನಂತೆ. 53:5 ನಾವು ನೋಡುವಾಗ ವಾಕ್ಯವು ಏನಂತದೆ ಅಂದ್ರೆ, ಆತನು ಈ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು. ಹೌದು, ಈ ಲೋಕದಲ್ಲಿ ಮಾಡುವ ಒಂದೊಂದು ಪಾಪಗಳು, ಅಕ್ರಮಗಳು, ನಿಂದನೆಗಳು ಎಲ್ಲ ಸೇರಿ ಆತನು ಮನುಷ್ಯರಿಗೆ ಕಷ್ಟವನ್ನು ಕೊಡಬಾರದೆಂದು ಆತನೇ ಲೋಕಕ್ಕೆ ಬಂದು ಇಳಿದನು. ಆತನೇ ಕಷ್ಟವನ್ನು ಅನುಭವಿಸಿದನು. ಅದು ದೇವರ ಚಿತ್ತವಾಗಿತ್ತು ಪ್ರಿಯರೇ. ಹೌದು ಪ್ರಿಯರೇ, ನಾವು ವಾಕ್ಯವನ್ನು ನೋಡುವಾಗ ನಮ್ಮ ದ್ರೋಹಗಳ ಫಲದಿಂದ, ನಾವು ಮಾಡಿದ ದ್ರೋಹಗಳು, ನಾವು ಮಾಡಿದ ಅಕ್ರಮಗಳು ಆತನೇ ಒತ್ತನಂತೆ. ಹೌದು ಪ್ರಿಯರೇ, ಆತನೇ ಒತ್ತಬಲು ಕಾರಣವೇನು? ನಾವು ಮಾಡಿದ ಒಂದೊಂದು ಅಕ್ರಮಗಳು. ಈ ಲೋಕದಲ್ಲಿ ಅನೇಕ ಮೋಸಗಳು, ತಂತ್ರಗಳು, ಕಪಟಗಳು ಎಲ್ಲ ಇರೋದನ್ನು ನೋಡಿ ದೇವರಿಗೆ ಮನ ದುರುಗಿ ಒಂದು ಮಗನನ್ನು ಕಳುಹಿಸಿ ತಂದೆಯಾದ ದೇವರು ಕಳುಹಿಸಿದಾಗ ಆತನು ಒಪ್ಪಿಸಿಕೊಟ್ಟನು, ತನ್ನನ್ನೇ ತಾನು ಒಪ್ಪಿಸಿಕೊಟ್ಟನು. ಹೌದು, ಆ ರೀತಿಯಾಗಿ ನಾವು ಇರಬೇಕು ಪ್ರಿಯರೇ. ನಾವು ಲೋಕದಲ್ಲಿ ಲೋಕ ಇಚ್ಛೆಗಳಲ್ಲಿ ನಾವು ಬಾಳುವಾಗ ಆ ಸೈತಾನಿಗೆ ಖುಷಿಯಾಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಆತನು ಶಿಲುಬೆಯಲ್ಲಿ ಏರ್ತಾನೆ. ನಾವು ಪಾಪಗಳನ್ನು ಮಾಡುವಾಗ, ಅಕ್ರಮಗಳನ್ನು ಮಾಡುವಾಗ, ಮೋಸವನ್ನು ಮಾಡುವಾಗ, ತಂತ್ರಗಳನ್ನು ಮಾಡುವಾಗ ಆತನು ಶಿಲುಬೆಯನ್ನು ಏರುವ ದೇವನಾಗಿದ್ದಾನೆ ಪ್ರಿಯರೇ. ಆತನು ಶಿಲುಬೆ ಏರಬಾರದೆಂದರೆ ನಾವು ಪಾಪ ಮಾಡಬಾರದು. ಹೌದು ಪ್ರಿಯರೇ, ನಮಗಾಗಿ ಬಲಿಯಾಗಿದ್ದ ಯೇಸುವನ್ನು ನೆನೆಸಬೇಕು ಪ್ರಿಯರೇ. ಆತನು ಏನಂತೆ ಗೊತ್ತಾ? 5ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನಂತೆ.
ಹೌದು ಪ್ರಿಯರೇ, ಯೇಸುವನ್ನು ತಿರುಗಿಸಿ ಹಾಕುವಾಗ, ಶಿಲುಬೆಗೆ ಹಾಕಿ ತಿರುಗಿಸಿ ಹಾಕುವಾಗ ಆತನ ಮುಖವೆಲ್ಲ ಜಜ್ಜಲ್ಪಟ್ಟಿತ್ತು ಅಂತ ನಾನು ನೆನೆಸುತ್ತೇನೆ ಪ್ರಿಯರೇ. ಹೌದಪ್ಪ, ಆ ದೇವಾದಿ ದೇವನು, ಆ ಕರ್ತಾದಿ ಕರ್ತನು ಆ ಬಾಧೆಗಳನ್ನು ಅನುಭವಿಸಲು ಸಿದ್ಧನಾದನು ಪ್ರಿಯರೇ. ನಾವು ಯಾರಾದ್ರೂ ಏನು ಮಾಡಿದ್ರೆ ಅವ್ರಿಗೆ ನಾವು ಸೇಡು ತೀರಿಸ್ತೇವೆ, ನಾವು ಆ ಥರ ಮಾಡ್ತೇವೆ, ನಾವು ಈ ಥರ ಮಾಡ್ತೇವೆ ಅಂತ ಹೇಳ್ತೇವೆ ಪ್ರಿಯರೇ. ಆದರೆ ನಮ್ಮ ದೇವಾದಿ ದೇವನು, ನಮ್ಮ ಕರ್ತಾದಿ ಕರ್ತನು ಬಾಧೆಯನ್ನು ಹೊಂದಿದನು ಪ್ರಿಯರೇ. ಈ ವಾಕ್ಯ ಹೇಳ್ತಾ ಇದೆ, ನಮಗೆ ಸುಕ್ಷೇಮವನ್ನು ಉಂಟು ಮಾಡಲು. ಹೌದು ಪ್ರಿಯರೇ, ನಮ್ಮ ದ್ರೋಹಗಳ ದೆಸೆಯಿಂದ ಆತನು ಗಾಯಪಟ್ಟನು, ಆತನ ಶರೀರದಲ್ಲಿ ಗಾಯಗಳು ಉಂಟಾಯಿತು. ನಮಗೆ ಒಂಚೂರು ಗಾಯ ಆದರೆ ನಾವು ನೊಂದೋಗ್ಬಿಡ್ತೀವಿ ಪ್ರಿಯರೇ. ಹೌದು ಪ್ರಿಯರೇ, ಆತನು ಜಜ್ಜಲ್ಪಟ್ಟನಂತೆ, ಆತನು ಗಾಯಗಳನ್ನು ಅನುಭವಿಸಿದನಂತೆ. ಆ ಏಷಯದಲ್ಲಿ ನಾವು ನೋಡುವಾಗ ನಮ್ಮ ದೇಹದ ನಿಮಿತ್ತವಾಗಿ, ನಾವು ಮಾಡಿದ ಅಕ್ರಮದ ನಿಮಿತ್ತವಾಗಿ, ನಾವು ಮಾಡಿದ ಪಾಪಗಳ ನಿಮಿತ್ತವಾಗಿ ಆತನ ಶರೀರವು ಗಾಯವಾಯಿತು ಪ್ರಿಯರೇ. ನಮ್ಮ ಗಾಯಗಳನ್ನು ಒರೆಸಲು, ನಮ್ಮ ಗಾಯಗಳನ್ನು ತೊಡೆಯಲು ಆತನು ಗಾಯವಾದನು. ದೇವಾದಿ ದೇವನು, ನಮ್ಮ ಕರ್ತಾದಿ ಕರ್ತನು ಗಾಯಗಳನ್ನು ಒರೆಸುವ ದೇವನಾಗಿದ್ದಾನೆ. ಆತನು ನಮ್ಮ ಅಪರಾಧದಿಂದ ಜಜ್ಜಲ್ಪಟ್ಟನು ಪ್ರಿಯರೇ. ಹೌದು, ಮೂರನೇದಾಗಿ ನೋಡುವಾಗ ಆತನ ತಲೆಗೆ ಮುಳ್ಳಿನ ಕಿರೀಟ ಹೊಂದಿತು. ಯಾಕೆ ದೇವರು ಆ ಥರ ಎಲ್ಲ ಸ್ವೀಕರಿಸಬೇಕಾಗಿತ್ತು? ನಾವು ಮಾಡುವ ಅಕ್ರಮಗಳು, ನಾವು ಮಾಡುವ ಕೆಟ್ಟ ಯೋಚನೆಗಳು, ಕೆಟ್ಟ ಕಾರ್ಯಗಳು, ಅವ್ರನ್ನ ನಾಶ ಮಾಡೋಣ, ಇವ್ರನ್ನ ನಾಶ ಮಾಡೋಣ, ಅವ್ರಿಗೆ ಹಂಗಾಗಬೇಕು, ಇವ್ರಿಗೆ ಹಿಂಗಾಗಬೇಕು, ದೇವ್ರ ಬುದ್ಧಿ ಕಲಿಸ್ಬೇಕು. ದೇವ್ರು ಹಂಗೆಲ್ಲ ಬುದ್ಧಿ ಕಲಿಸಲ್ಲ. ದೇವ್ರು ಏನು ಮಾಡ್ತಾರೆ, ಅವ್ರಿಗೆ ಏನು ಈಗ ಒಳ್ಳೇದೇ ಮಾಡಕ್ಕೆ ನೋಡ್ತಾರೆ. ನಾವು ಕೆಟ್ಟದಾಗಿ ನೆನೆಸುವಾಗ ಅದು ನಮಗೆ ಕೆಟ್ಟದಾಗುತ್ತೆ, ಬೇರೆಯವರಿಗೆ ಒಳ್ಳೆಯದಾಗುತ್ತೆ. ಹೌದು ಪ್ರಿಯರೇ, ನಾವು ಒಳ್ಳೆ ಮನಸ್ಸಿನಿಂದ ಅವ್ರಿಗಾಗಿ ಪ್ರಾರ್ಥಿಸಬೇಕು. ದೇವ್ರ ಪಾಪ ಶಿಲುಬೆಯಲ್ಲಿ ಇರುವಾಗ ಆತನು ಪ್ರಾರ್ಥಿಸಿದ, ಅವ್ರನ್ನನ್ನು ಮನ್ನಿಸು ಅಂತ ಕೇಳ್ದ. ಹೌದು ಪ್ರಿಯರೇ, ಮನ್ನಿಸಬೇಕು ಪ್ರಿಯರೇ. ಅವ್ರು ಏನು ಮಾಡಿದ್ರು ನಾವು ಮನ್ನಿಸುವಾಗ ದೇವರು ನಮ್ಮನ್ನು ಆಧರಿಸುವ ದೇವನಾಗಿದ್ದಾನೆ. ವಾಕ್ಯದಲ್ಲಿ ಹೇಳುವಾಗ ಆತನು ಏನು ಮಾಡ್ದಂತೆ, ಜಜ್ಜಲ್ಪಟ್ಟನು, ದಂಡನೆಯನ್ನು ಅನುಭವಿಸಿದನು. ಹೌದು, ಮುಳ್ಳಿನ ಕಿರೀಟವನ್ನು ಒರೆಸಿದರು. ಯಾಕೆ? ನಾವು ತಲೆಯಲ್ಲಿ ಕೆಟ್ಟ ಯೋಚನೆಗಳು ಮಾಡುವಾಗ ಆತನ ತಲೆಯ ಮೇಲೆ ಮುಳ್ಳಿನ ಕಿರೀಟ ಬರ್ತದೆ. ಆತನ ಬಾಸುಂಡೆಗಳಿಂದ ನಮಗೆ ಗುಣಪಡ್ತದೆ. ಆತನ ಬಾಸುಂಡೆಗಳನ್ನು ಸಹಿಸಿದನು. ಎಷ್ಟು ಹೊಡೆದು ಒಂದು ಚಿಕ್ಕ ಗಾಯ ಆದರೆ ನಮಗೆ ಸಹಿಸಲು ಆಗಲ್ಲ ಪ್ರಿಯರೇ. ಆದರೆ ದೇವರ ಬೆನ್ನಿಗೆ ಅಷ್ಟೊಂದು ಏಟುಗಳನ್ನು ಹೊಡೆದ್ರು, ಅಷ್ಟೊಂದು ಗಾಯಗಳನ್ನು ಮಾಡಿದ್ರು. ಅದು ಬಾಸುಂಡೆ ಥರ ಆಯಿತು. ಅದು ಕಾರಣವೇನು? ನಮಗೆ ಆರೋಗ್ಯವನ್ನು ಕೊಡಲು, ನಮಗೆ ಶಾಂತಿಯನ್ನು ಕೊಡಲು, ನಮಗೆ ಆರೋಗ್ಯದಲ್ಲಿ ಬಲವಾಗಿ ಬಾಳಲು ಯೇಸು ನಮಗಾಗಿ ಪಾಡುಪಟ್ಟನು ಪ್ರಿಯರೇ. ಹೌದು, ಆತನ ತಲೆಗೆ ಮುಳ್ಳಿನ ಕಿರೀಟವನ್ನು ಹಚ್ಚಿದರು. ಆತನಿಗೆ ಬಾಸುಂಡೆಗಳಿಂದ ಎಲ್ಲ ಗಾಯವಾಗಿ ಅಷ್ಟು ಬಾಸುಂಡೆಗಳನ್ನು ಅನುಭವಿಸಿದ ಪ್ರಿಯರೇ. ಅದೆಲ್ಲ ನಾವು ಮಾಡಿದ ಶರೀರದಲ್ಲಿ ಇಚ್ಛೆಗಳು, ಅಕ್ರಮಗಳು, ನಿಂದನೆಗಳು, ಅದೆಲ್ಲ ದೇವರು ತಾನೇ ಹೊರ್ಕೊಂಡ. ಆ ಮನುಷ್ಯರ ಕುಲಕ್ಕಾಗಿ ಆತನೇ ಹೊತ್ತನು ಪ್ರಿಯರೇ. ನಾವು ಕೈಯಲ್ಲಿ ಮಾಡುವ ಒಂದೊಂದು ಅಕ್ರಮಗಳು, ಒಂದೊಂದು ಪಾಪಗಳಿಗಾಗಿ ಆತನು ಏನಾಯ್ತು, ಮುಳ್ಳಿನ ಕೈಗೆ ಮುಳ್ಳನ್ನು ಆಣಿಯಲ್ಲಿ ಹೊಡೆದರು ಪ್ರಿಯರೇ. ಹೌದು ಪ್ರಿಯರೇ, ನಾವು ನೆನೆಸ್ತೇವೆ, ಇದು ನಾವು ಮಾಡುವ ಎಲ್ಲ ಕೆಟ್ಟ ಕಾರ್ಯಗಳು, ಆ ದುಡ್ಡನ್ನು ಬಡ್ಡಿಗೆ ತಗೊಳ್ಳೋದು, ಈ ದುಡ್ಡನ್ನು ಕೊಡೋದು, ಆ ಕೆಲಸ ಮಾಡೋದು, ಆ ಕೆಟ್ಟ ಕೆಲಸ ಮಾಡೋದು, ಅದೆಲ್ಲ ದೇವರಿಗೆ ಅನುಭವಿಸಿದ. ನಾವು ಮಾಡಿದ ಪಾಪಕ್ಕಾಗಿ ಆತನು ಶಿಲುಬೆಯನ್ನು ಕೈಯಲ್ಲಿ ಒಡೆಯಲ್ಪಟ್ಟಿತ್ತು. ನನಗೆ ಒಂಚೂರು ತಂತಿ ತಗಲಿ ಆ ಕೈ ಅಷ್ಟೂ ನೋವು ಬಂತು. ಆಗ ನಾನು ದೇವಾದಿ ದೇವನನ್ನು ನೆನೆಸಿದೆ. ಅಯ್ಯೋ, ನಮ್ಮ ದೇವರು ಆಣಿಯಲ್ಲಿ ಹೊಡೆದ್ರಲ್ಲ, ನನಗೊಂಚೂರು ಕಂಬಿ ತಗಳಿದ್ಕೆ ಈ ಥರ ಸಪ್ಟಿಕ್ಕಾಗಿ ಅಷ್ಟು ಕಷ್ಟಪಟ್ಟನಲ್ಲ ಅಂತ ನಾನು ಆಗ ದೇವರ ಶಿಲುಬೆಯನ್ನು ನಾನು ನೆನೆಸ್ಕೊಂಡೆ ಪ್ರಿಯರೇ. ಆತನ ಕೈಯಲ್ಲಿ ಹೊಡೆದ ಗಾಯನ ನೆನೆಸ್ಕೊಂಡು ನಾನು ದೇವ್ರ ಹತ್ರ ಬೇಡದೆ ಪ್ರಿಯರೇ. ಹೌದಪ್ಪ, ನೀನು ನಮಗಾಗಿ ಪಾಡುಪಟ್ಟೆ, ನನಗೊಂದಿಷ್ಟು ಗಾಯಕ್ಕೆ ಇಷ್ಟು ಪಾಡುಪಡ್ತಾ ಇದ್ದೀನಲ್ಲ,
ನಿನಗೆ ಹಾನಿಯಲ್ಲೇ ಓಡ್ತಿರಲ್ಲ ಸ್ವಾಮಿ. ಯೇಸುವೆ, ಅದೆಲ್ಲ ನಮಗೆ ಏನು ಲೇಸಲ್ಲ ಸ್ವಾಮಿ. ನೀನು ಪಟ್ಟಿರೋ ಗಾಯಗಳು ಅಷ್ಟೊಂದು ಐತೆ ಸ್ವಾಮಿ. ಹೌದಪ್ಪ ಅಂತ ನಾನು ದೇವರ ಹತ್ರ ಬೇಡ್ಕೊಂಡೆ. ಹೌದು ಪ್ರಿಯರೇ, ದೇವರು ಮಹತ್ವವುಳ್ಳ ದೇವರು. ಆತನ ಕಾಲ್ಗಳಿಗೆ ಆಣಿಗಳನ್ನು ಹೊಡೆದ್ರು. ಆ ಕಾಲ್ಗೆ ಆಣಿಗಳನ್ನು ಹೊಡುವಾಗ ಆ ದೇವನು ಎಷ್ಟು ಕಷ್ಟಪಟ್ಟಿರ್ಬೇಕು. ಆದ್ರೆ ಒಂದು ಮೂಳೆ ಒಡೆಯಲಿಲ್ಲ ಪ್ರಿಯರೇ. ಆ ಮೂಳೆ ಹೊಡಿದರ ಜಾಗದಲ್ಲಿ ಆಣಿಯನ್ನು ಹೊಡೆದ್ರು ಪ್ರಿಯರೇ. ಹೌದು ಪ್ರಿಯರೇ, ನಾವೇನ್ ಮಾಡ್ಬೇಕು? ನಾವು ಕೆಟ್ಟ ದಾರಿಗೆ ಹೋಗುವುದಕ್ಕಾಗಿ ಆತನಿಗೆ ಆಣಿ ಹೊಡೆದ್ರು. ನಾವು ಪಾಪದಲ್ಲಿ ಹೋಗ್ಬಾರ್ದು, ನಾವು ಅಕ್ರಮದಲ್ಲಿ ಹೋಗ್ಬಾರ್ದು, ನಾವು ಪಾಪದಲ್ಲಿ ನಡೀಬಾರ್ದು. ಯಾವ ಕೆಟ್ಟ ದಾರಿಗೆ ಕೀರ್ತನೆಯಲ್ಲಿ ಹೇಳ್ತದೆ, ಅಕ್ರಮ ದಾರಿಯಲ್ಲಿ ನಾವು ಹೋಗದಂತೆ ನಾವು ಹೇಗಿರ್ಬೇಕಂತೆ, ನೀತಿಯಾಗಿ ನಡಿಬೇಕು ಅಂತ ವಾಕ್ಯ ಹೇಳ್ತದೆ ಪ್ರಿಯರೇ. ಹೌದು, ಯಾವ ರೀತಿಯಾಗಿ ನಾವು ನಡೆಯಬೇಕು? ಕೀರ್ತನೆ 1ರಲ್ಲಿ ನಾವು ನೋಡುವಾಗ, ಯಾವ ಆಲೋಚನೆಯನ್ನು ಮಾಡಬಾರ್ದು, ಯಾವ ಕೆಟ್ಟ ಕಾರ್ಯಗಳನ್ನು ಮಾಡಬಾರ್ದು. ಆ ರೀತಿಯಾಗಿರುವಾಗ ದೇವರು ಸಂತೋಷ ಪಡುವ ದೇವನಾಗಿದ್ದಾನೆ. ದೇವರು ದುಃಖಿಸುವಾಗ ನಮಗೆ ಎಲ್ಲ ಕಷ್ಟಗಳು ಬರ್ತದೆ ಪ್ರಿಯರೇ. ಆ ಕಷ್ಟಗಳು ಬರಬಾರದೆಂದು ಆತನು ಏನ್ ಮಾಡ್ದ ಗೊತ್ತಾ? ಅವನ ದುಷ್ಟರ ಆಲೋಚನೆಯಂತೆ ನಡಿಬಾರ್ದು. ಆತನ ತಲೆಗೆ ಏಟು ಬಿದ್ದಿದ್ದು ನಾವು ಕೆಟ್ಟ ಆಲೋಚನೆ ಮಾಡಿದ್ದಕ್ಕಾಗಿ. ಹೌದು, ಧರ್ಮ ನಿಂದಕರೊಡನೆ ಕೂತುಕೊಳ್ಳಬಾರ್ದು. ನಾವು ನಿಂದಕರ ಹತ್ರ ನಾವು ಕೂತ್ಕೋಬಾರ್ದು ಪ್ರಿಯರೇ. ಹೌದು, ಹಗಲಿರುವರು ವೇದವನ್ನು ಧ್ಯಾನಿಸುವವರಾಗಿರ್ಬೇಕು ಪ್ರಿಯರೇ. ಹೌದು ಪ್ರಿಯರೇ, ನಾವು ಎಷ್ಟು ಆವಾಗಲೇ ನಾವು ದೇವರಿಗೆ ಧನ್ಯರಾಗಿರುತ್ತೇವೆ. ವಾಕ್ಯ ಕರೆಕ್ಟಾಗಿ ಹೇಳ್ತಾ ಐತೆ. ನೀನು ಯಾವ ಕಾಲಿನಲ್ಲಿ ಎಲ್ಲಿಗೆ ಹೋಗ್ತೀಯಾ? ನೀನು ಪಿಕ್ಚರ್ಗೆ ಹೋಗ್ತೀಯಾ? ನೀನು ಇಲ್ಲದ ಕಾರ್ಯಕ್ಕೆ ಹೋಗ್ತೀಯಾ? ದೇವರು ನಿನಗಾಗಿ ಕಾಲನ್ನು ಕೊಡ್ತಾನೆ. ಆತನ ಕಾಲಿಗೆ ಮುಳ್ಳನ್ನು ಹೊಡೆದರು, ಆಣಿಗಳನ್ನು ಹೊಡೆದರು ಪ್ರಿಯರೇ. ಕೈಗೂ ಹೊಡೆದ್ರು, ಕಾಲ್ಗೂ ಹೊಡೆದ್ರು. ಅದೆಲ್ಲ ಕಾರಣವೇನೆಂದರೆ ನಾವು ಮಾಡಿದ ಅಕ್ರಮಗಳು, ನಾವು ಮಾಡಿದ ಪಾಪಗಳು. ಆ ಪಾಪಗಳೆಲ್ಲ ತೊಡೆಯಲು ಆ ದೇವಾದಿ ದೇವನು, ಆ ಕರ್ತಾದಿ ಕರ್ತನು ಆ ಶಿಲುಬೆಯನ್ನು ಏರಿದನು. ಆ ಶಿಲುಬೆಯನ್ನು ನಾವು ನೆನೆಸ್ಕೋಬೇಕು. ಶಿಲುಬೆಯನ್ನು ನಾವು ನೆನೆಸುವಾಗ ದೇವರು ನಮ್ಮನ್ನು ಉನ್ನತವಾಗಿ ತರುವ ದೇವನಾಗಿದ್ದಾನೆ. ಶಿಲುಬೆ ಇಲ್ಲದೆ, ವಾಕ್ಯ ಹೇಳ್ತದೆ, ಶಿಲುಬೆ ಇಲ್ಲದೆ ಪರಲೋಕ ಇಲ್ಲ. ಹೌದು, ನಮಗೆ ಪಾಡು ಇಲ್ಲದೆ ನಾವು ಸುಖವಾಗಿದ್ದೀವಿ ಅಂತ ಹೇಳ್ಕೊಂಡ್ರು ಅದು ಸುಖ ಇಲ್ಲ ಪ್ರಿಯರೇ. ನಾವು ಪಾಡುಗಳನ್ನು ಅನುಭವಿಸಬೇಕು, ಅಷ್ಟು ತೊಂದರೆಗಳನ್ನು ಅನುಭವಿಸಬೇಕು. ಆ ತೊಂದರೆಗಳನ್ನು ಅನುಭವಿಸುವಾಗಲೇ ನಮಗೆ ಪರಲೋಕ ಸಿಗುತ್ತದೆ. ಅಲ್ಲಿವರೆಗೂ ನಮಗೆ ಪರಲೋಕ ಸಿಗಲ್ಲ. ನಾವು ಸುಖವಾಗಿದ್ದು ನಾವು ಸುಖವಾಗಿ ಬಾಳಿದರೆ ನಮಗೆ ದೇವರ ಶಿಲುಬೆ ಹೆಂಗೆ ನಮಗೆ ನಡೀತದೆ? ನಮ್ಗೆ ಬರುವ ಪಾಡೆ ಶಿಲುಬೆಯಾಗಿದೆ ಪ್ರಿಯರೇ. ಆತನು ಶಿಲುಬೆಯನ್ನು ಹೊತ್ತನು, ನಮಗಾಗಿ ಪಾಡುಪಟ್ಟನು. ಆ ಶಿಲುಬೆ ನಮ್ಮಲ್ಲೂ ಇರಬೇಕು. ನಾವು ನೆನೆಸ್ತೇವೆ, ಅಯ್ಯೋ ನಾವು ಸುಖವಾಗೇ ಇರಬೇಕು, ನಾವು ದೇವ್ರ ಸೇವಕರು, ನಮ್ಗೆ ಯಾವುದು ಬರಕಿಲ್ಲ ಅಂತ ನಾವು ನೆನೆಸ್ಕೋಬಾರ್ದು. ಹೌದು ಪ್ರಿಯರೇ, ದೇವ್ರ ಸೇವಕರಿಗೆ ದೇವ್ರ ಶೋಧನೆಯನ್ನು ಕೊಡುವ ದೇವನಾಗಿದ್ದಾನೆ. ಹೌದು, ನಿನ್ನನ್ನು ಪುಟಕ್ಕೆ ಹಾಕಿ ಹಾಕಿ ತೆಗಿತಾನೆ ಪ್ರಿಯರೇ. ನೀನು ಸರಿಯಾಗಿರ್ತೀಯ. ಯೋಬನನ್ನು ನೋಡುವಾಗ ಅವನು ಪಾಡನ್ನು ಪಟ್ಟನು, ಅವನೆಲ್ಲವನ್ನು ಕಳೆದುಕೊಂಡನು. ಕೊನೆಯದಾಗಿ ದೇವ್ರು ಕೊಟ್ಟರು, ದೇವ್ರು ಎತ್ತಿದ್ರು ಅಂತ ಹೇಳ್ದ. ಹೌದು ಪ್ರಿಯರೇ, ದೇವ್ರು ಕೊಡುವುದು ನೀತಿಯಾಗಿ ನಡೆಯುವಾಗ, ಆತನಿಗಾಗಿ ಬಾಳುವಾಗ ಒಳ್ಳೆ ರೀತಿಯಲ್ಲಿ ಎತ್ತುವ ದೇವನಾಗಿದ್ದಾನೆ. ಯೋಬನಿಗೆ ಅದರಷ್ಟು 2ರಷ್ಟು ಆಶೀರ್ವಾದ ದೇವರು ಕೊಟ್ಟರು. ಹೌದು, ಬರೀ ನಾವು ನಮಗಾಗಿ ಪ್ರಾರ್ಥಿಸುವುದಾದ್ರೆ ಸುಖ ಇಲ್ಲ, ನಾವು ಎಲ್ಲರಿಗಾಗಿ ಪ್ರಾರ್ಥಿಸಬೇಕು. ಯೋಬ ಅಂತ ಸಮಯದಲ್ಲೂ ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸಿದ ಅಂತ ವಾಕ್ಯ ಹೇಳ್ತದೆ. ಅದೇ ರೀತಿಯಲ್ಲಿ ನಾವು ಆ ಶಿಲುಬೆಯನ್ನು ಇರುವುದಾದರೆ ನಾವು ಏನು ಮಾಡಬೇಕು ಗೊತ್ತಾ? ಪ್ರಾರ್ಥಿಸಬೇಕು. ಮೊದಲಾಗಿ ನಮ್ಮ ಪಾಪಗಳನ್ನು ಒಪ್ಪಿಸಿಕೊಡಬೇಕು. ಆತನಿಗೆ ನಮ್ಮನ್ನೇ ನಾವು ಮುಡುಪಾಗಿ ಇಡಬೇಕು. ನಮ್ಮ ಆತ್ಮ, ಶರೀರ ಎಲ್ಲವನ್ನು ಆತನಿಗೆ ಇಡುವಾಗ ಆತನು ಸಂತೋಷಿಸುವ ದೇವನಾಗಿದ್ದಾನೆ. ಲೋಕದ ಕಾರ್ಯಗಳು ವ್ಯರ್ಥ ಪ್ರಿಯರೇ. ಈ ಕಾಲವನ್ನು ನೋಡುವಾಗ ಅಲ್ಲಲ್ಲಿ ಯುದ್ಧಗಳು, ಅಲ್ಲಲ್ಲಿ ಗಲಾಟೆಗಳು, ಅಲ್ಲಲ್ಲಿ ಬಾಂಬ್ಗಳು ಎಲ್ಲ ಹಾಕೋದು ಏನು ಸೂಚನೆ ಗೊತ್ತಾ? ಕೊನೆ ಕಾಲವಾಗಿದೆ. ಹೌದು, ವಾಕ್ಯ ಹೇಳ್ತಾ ಇತ್ತು 24 ಮತ್ತಾಯ 24 5 ಓದ್ಕೊಂಡು ಬರುವಾಗ ಅಲ್ಲಲ್ಲಿ ಯುದ್ಧಗಳು, ಅಲ್ಲಲ್ಲಿ ಗಲಿಬಿಲಿಗಳು, ಅಲ್ಲಲ್ಲಿ ಎಲ್ಲ ನಡೆಯುವುದು ಯಾವುದರಿಂದ? ದೇವರ ಬರವಣಿಗೆ ಹತ್ತಿರವಾಗಿದೆ.
ದೇವರು ನಮಗಾಗಿ ಸತ್ತನು, ಮೂರನೇ ದಿನ ಎದ್ದಲ್ಪಟ್ಟನು, ಆಮೇಲೆ ಪರಲೋಕಕ್ಕೆ ಹೋದನು, ನಮಗಾಗಿ ತಿರುಗಿ ಬರುವವನಾಗಿದ್ದಾನೆ. ಅವ್ರು ಬರುವಾಗ ನಾವು ಆಯತ್ತವಾಗಿರಬೇಕು ಪ್ರಿಯರೇ. ನಾವು ಹೀಗೇ ಅಶುದ್ಧವಾಗಿದ್ದು ಲೋಕದ ಕಾರ್ಯ ಮಾಡ್ಕೊಂಡಿದ್ರೆ ಸುಖವಿಲ್ಲ ಪ್ರಿಯರೇ. ದೇವರ ಬರವಣಿಗೆಯಲ್ಲಿ ನಾವು ಎತ್ತಲ್ಪಡಬೇಕು. ಹೌದು ಪ್ರಿಯರೇ, ಇದೆಲ್ಲ ಸೂಚನೆಗಳು ಕಾಣುತ್ತಿದೆ ಪ್ರಿಯರೇ. ವಾಕ್ಯದಲ್ಲಿ ಇರುವ ಹಾಗೆ ಎಲ್ಲ ಸೂಚನೆಗಳು ನಡೀತಿದೆ, ಎಲ್ಲ ಯುದ್ಧಗಳು ನಡೀತೈತೆ, ಅಲ್ಲಲ್ಲಿ ಬಾಂಬ್ಗಳಾಗ್ತಾವ್ರೆ, ಅಲ್ಲಲ್ಲಿ ಶೋಧನೆಗಳು ನಡೀತೈತೆ. ಅದೆಲ್ಲ ಪರದೇಶದಲ್ಲಿ ಫಾರಿನಲ್ಲಿ ಎಲ್ಲ ನಡೀತೈತೆ ಪ್ರಿಯರೇ. ಅದೆಲ್ಲ ಕತ್ತರಲ್ಲಿ ನಡೀತೈತೆ, ಅಲ್ಲಿ ದುಬೈಯಲ್ಲಿ ನಡೀತೈತೆ, ಅಮೆರಿಕದಲ್ಲಿ ನಡೀತೈತೆ, ಎಲ್ಲ ಕಡೆ ಯುದ್ಧಗಳು ನಡೀತೈತೆ. ಅದೆಲ್ಲ ನಿಲ್ಲಬೇಕಾದ್ರೆ ದೇವರ ಕರುಣೆ ನಮ್ಮಲ್ಲಿ ಇರಬೇಕು. ಆತನ ಬರವಣಿಗೆಯಲ್ಲಿ ನಾವೆಲ್ಲ ಆಯತ ಪಡಬೇಕು. ನಾವು ಸುಮ್ಮನೆ ಅನ್ಯಾಯವಾಗಿ ಹೋಗುವುದು ಬೇಡ. ದೇವರ ಬರವಣಿಗೆಯಲ್ಲಿ ಎತ್ತಲ್ಪಡುವಾಗ ಆತನ ಸಂತೋಷಿಸುವ ದೇವನು. ಆತನು ಸತ್ತನು, ಎದ್ದನು, ಪರಲೋಕಕ್ಕೆ ಹೋಗಿ ತಿರುಗಿ ಬರುವವನಾಗಿದ್ದಾನೆ. ಮನವಾಟಿಯನ್ನು ಕರ್ಕೊಂಡು ಹೋಗುವ ದೇವನಾಗಿದ್ದಾನೆ. ಆ ಭಯದಿಂದ ನಾವು ಬಾಳುವುದಾದರೆ ಜಯವನ್ನು ಕಾಣುತ್ತೇವೆ. ಈಗ ಪ್ರಾರ್ಥಿಸುವ ಪ್ರೀತಿಯುಳ್ಳ ಯೇಸುವೆ, ಈ ಸಮಯದಲ್ಲಪ್ಪ ಮಕ್ಕಳು ನಿನ್ಗಾಗಿ ಒಪ್ಪಿಸಿಕೊಟ್ಟಿದ್ದಾರೆ ಸ್ವಾಮಿ. ಹೌದಪ್ಪ, ನಾವು ಪಾಪ ಮಾಡಿದ್ದೇವೆ, ನಮ್ಮನ್ನು ಕ್ಷಮಿಸು ಅಂತ ಕೇಳುವ ಮಕ್ಕಳಿಗೆ ಸ್ವಾಮಿ ನೀನು ಬಿಡುಗಡೆಯನ್ನು ಕೊಡಬೇಕಾಗಿ ಬೇಡ್ತೇನೆ. ಎಲ್ಲ ತಡೆಗಳನ್ನು ತೆಗೆದಾಕು. ಪಿಸಾಸಿ ಆದವನಪ್ಪ ಬೇರೆ ಅಂಧಕಾರ ಶಕ್ತಿಗಳನ್ನು ಕೊಟ್ಟು, ದುರಾತ್ಮ ಸೇನೆಗಳನ್ನು ಕೊಟ್ಟು ಮಕ್ಕಳನ್ನ ಹಾಳು ಮಾಡಲು ನೋಡ್ತಿದ್ದಾನೆ ಸ್ವಾಮಿ. ಪಾಪಕ್ಕೆ ತಳ್ಳಿಬಿಟ್ಟು ಅವನ್ನೆಲ್ಲ ನಾಶ ಮಾಡಲು ನೋಡ್ತಿದ್ದಾನೆ ಸ್ವಾಮಿ. ಆ ಮಕ್ಕಳನ್ನ ನೀನು ಈ ದಿನದಲ್ಲಪ್ಪ, ಈ ಹೊಸ ಫ್ರೈಡೆಯಲ್ಲಿ ಸ್ವಾಮಿ, ನೀನು ನಡೆಸ್ಬೇಕಾಗ್ಬೇಡ್ತೇನೆ ಮಕ್ಕಳಿಗೆ ಅಪ್ಪ. ನೀನೆ ಜಯ ಕೊಡಿಯಾಗಿ ನಿಲ್ಲಬೇಕಾಗ್ಬೇಡ್ತೇನೆ. ಹೌದಪ್ಪ, ನಿನ್ನೆ ಸತ್ತು ಮೂರನೇ ದಿನದಲ್ಲಿ ಎದ್ದು ಬಂದು ಸ್ವಾಮಿ ಬೇರೆ ನೀನು ಪರಲೋಕ ರಾಜ್ಯವನ್ನು ಸೇರುವಾಗಪ್ಪ ಬೇರೆ ನಮಗಾಗಿ ತಿರುಗಿ ಬರುವ ದೇವನು ಸ್ವಾಮಿ. ಹೌದಪ್ಪ, ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರ. ನಿನ್ನನ್ನು ಸ್ತುತಿಸ್ತೇನೆ, ಕೊಂಡಾಡುತ್ತೇನಪ್ಪ. ಈ ದಿನದಲ್ಲಿ ಈ ವಾಕ್ಯವನ್ನು ಕೇಳುವ ಮಕ್ಕಳಿಗಾಗಿ ಬೇಡ್ತೇನಪ್ಪ. ವಿಶೇಷವಾಗಿ ಆಶೀರ್ವದಿಸು. ಎಲ್ಲ ಕೊರತೆಗಳನ್ನು ನೀಗಿಸು, ಎಲ್ಲ ವ್ಯಾಧಿಗಳನ್ನು ನೀಗಿಸು. ನಿನ್ನ ಕರವುಳ್ಳ ಹಸ್ತವನ್ನಪ್ಪ ಆ ಮಕ್ಕಳ ಮೇಲೆ ನೀನು ಸುರಿಸಬೇಕಾಗ್ಬೇಡ್ತೇನಪ್ಪ. ಬೇರೆ ನೀನು ಬೀಳ್ಬೇಕಾಗ್ಬೇಡ್ತೇನಪ್ಪ. ಬೇರೆ ನೀನು ಶಿಲುಬೆಯನ್ನು ಏರಿದ ದೇವನು, ನಮಗಾಗಿ ರಕ್ತ ಸುರಿಸಿದ ದೇವನು ನೀನೊಬ್ಬನೇ ಸ್ವಾಮಿ. ನಿನ್ನ ರಕ್ತದಿಂದ ಬಿಡುಗಡೆ ಉಂಟು ಅಂತ ವಾಕ್ಯ ಹೇಳಿದೆ ಸ್ವಾಮಿ. ಅದರಂತೆ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ, ಆಮೇಲೆ.